ಬೆಳೆದಿದ್ದ ಆಲೂಗಡ್ಡೆ ಬೆಳೆ ಹೊಟ್ಟೆ ಕಿಚ್ಚಿಗೆ ಬೆಂಕಿಗಾಹುತಿ ಆರೋಪ, ಕಂಗಾಲಾಗಿರುವ ಯುವ ರೈತ. ಅನುಮಾನಾಸ್ಪದವಾಗಿ ವ್ಯಕ್ತಿಯ ಶವ ಪತ್ತೆ, ಚರ್ಮ ಸುಲಿದ ರೀತಿಯಲ್ಲಿರುವ ಸಾವಿನ ಭೀಕರತೆ, ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಚಿಕನ್ ಸ್ಪೆಷಾಲಿಟಿ ಹೋಟೆಲ್ಗೆ ಆಕಸ್ಮಿಕ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ಗೆ ಶಂಕೆ, ವಸ್ತುಗಳೆಲ್ಲ ಬೆಂಕಿಗಾಹುತಿ. ಅಭಿವೃದ್ಧಿ ಪಥದಲ್ಲಿ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ, ಸರ್ವ ಸದಸ್ಯರ ಸಂತಸ, ಇತರರಿಗೆ ಮಾದರಿಯಾದ ಕಾರ್ಯಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ರೈತನೋರ್ವ ತನ್ನ ತಾಯಿಯ ಬಂಗಾರ ಅಡವಿಟ್ಟು ಸಾಲ ಸೋಲ ಮಾಡಿ ಆಲೂಗಡ್ಡೆ ಬೆಳೆಯನ್ನಿಟ್ಟಿದ್ದ. 20 ದಿನಗಳಲ್ಲಿ ಬೆಳೆ ಕೈಗೆ ಬರ್ತಿತ್ತು. ಆಲೂಗಡ್ಡೆ ಬೆಳೆಗೆ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ. ಪಕ್ಕದ ಜಮೀನಿನವರೇ ಈ ಕೃತ್ಯ ಎಸಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಹೀಗೆ ವೃದ್ಧ ಮಹಿಳೆ ಕೈಯಲ್ಲಿ ಸುಟ್ಟು ಕರಕಲಾದ ಆಲೂಗಡ್ಡೆ ಗಿಡಗಳನ್ನು ಹಿಡಿದು ಅಸಹಾಯಕತೆ ತೋಡಿಕೊಳ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ. ಹೌದು, ಬೈರನಾಯಕನಹಳ್ಳಿ ಗ್ರಾಮದ ಯುವ ರೈತ ಶಿವಕುಮಾರ್ 3 ತಿಂಗಳ ಹಿಂದೆ ತನ್ನ ತಾಯಿಯ ಬಂಗಾರವನ್ನು ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಪಡೆದು 1 ಎಕರೆಗೂ ಹೆಚ್ಚು ಜಮೀನಿನಲ್ಲಿ ಆಲೂಗಡ್ಡೆ ಬೆಳೆ ಬೆಳೆದಿದ್ದರು. ಈ ಬಾರಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಗೆ ಒಳ್ಳೆಯ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಗುವಿನಂತೆ ತೋಟವನ್ನು ಕಾಪಾಡಿಕೊಂಡು ಬಂದಿದ್ದ ರೈತ ಶಿವಕುಮಾರ್ ಇನ್ನೇನು 20 ದಿನಗಳಲ್ಲಿ ಬೆಳೆ ಕಟಾವು ಮಾಡಿ ಮಾರಾಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಪಕ್ಕದ ಜಮೀನು ಮಾಲೀಕನ ಎಡವಟ್ಟಿನಿಂದ ಆಲೂಗಡ್ಡೆ ತೋಟಕ್ಕೆ ಬೆಂಕಿ ತಗುಲಿ ಭಾರೀ ಅನಾಹುತ ಸಂಭವಿಸಿದೆ. ಆಲೂಗಡ್ಡೆ ಬೆಳೆ ಮಾತ್ರವಲ್ಲ, ಡ್ರಿಪ್ ಪೈಪು, ನೀರಾವರಿ ವ್ಯವಸ್ಥೆ ಎಲ್ಲವೂ ಸಹ ಬೆಂಕಿಗೆ ಆಹುತಿಯಾಗಿದೆ. ತೋಟವೆಲ್ಲ ಸುಟ್ಟು ಕರಕಲಾಗಿದ್ದು ರೈತನ ಕನಸುಗಳು ಭಸ್ಮವಾಗಿವೆ. ಸರಪ್ ಅಂಗಡಿಗೆ ಒಡವೆ ಅಡ ಇಕ್ಕಿ ಬೆಳೆ ಇಕ್ಕಿರೋದು ದುಡ್ಡು ಅಂತ ದುಡ್ಡು ಇರಲಿಲ್ಲ, 1 ರೂಪಾಯಿ ದುಡ್ಡು ಇಲ್ಲ ನಮ್ಮ ಹತ್ರ. ಅಲ್ಲಿ ಮಾರ್ಕೆಟಾಗ ಮೂಟಿಗಳು ಇರೋದು, ಆ ಮೂಟಿಗಳು ಹೊತ್ತಿದ್ದ ದುಡ್ಡಿಗೆ ಏನೋ ಬೇಡ ಬೆಳೆ ಇಕ್ಕೋದು ಬೇಡ ಅಂತ ಹೇಳಿದ್ವಿ. ಹೂಗಿಡ ಇತ್ತು, ಹೂಗಿಡ ಲಾಸ್ ಆಗೋಯ್ತು, ಆಲೂಗಡ್ಡೆಗೆ ಬೆಳೆ ಇಕ್ಕಿದ್ರಿ. ಇಲ್ಲಿ ಪಕ್ಕದಾಗ ಹೇಳ್ತಾರೆ ಅವ್ರಂತ, ಹುಡುಗರು ಇಕ್ಕಬೇಡ ಬೆಂಕಿ ಇಕ್ಕಬೇಡ ಅಂತಂದರೆ ನಾನು ಇಕ್ಕೋದೆ, ನಮ್ಮ ತೋಟ ಇದು, ಏನಾಗಲ್ಲ ಬಿಡು ಅಂತ ಇಕ್ಬಿಟ್ಟು ಅವ್ನು ಬೆಂಕಿನ. ಇವಾಗ ಇಷ್ಟು ಗಿಡ ಹೋಗ್ಯಾವೆ, ಲೇಕ್ಸ 2 ಸಾಲು 3 ಸಾಲು ಗಿಡ ಹೋಗಿದೆ. ಏನು ಮಾಡ್ಬೇಕಿದ್ರಕ್ಕೆ? ಹಂಗೂ ನನ್ನ ಮನೆಗೆ ಹೇಳಿದ್ನಿ, ಮನೆಗೆ ನಮ್ಗೆ ಒಂದು ಮಾತು ಬಂದು ಹೇಳಿದ್ರೆ ಏನಂತ, ಏನೋ ನಮ್ಮ ಮನೆ ತಪ್ಪು ಮಾಡಿಬಿಟ್ಟವ್ರೆ, ನನಗೆ ಬಂದು ಒಂದು ಮಾತು ಹೇಳಿದ್ರೆ ನಾವು ಈಗೆಲ್ಲ ಮಾಡ್ತಾ ಇರಲಿಲ್ಲ. ಅವಾಗ ಮಂಜಾಮನ ಗಂಡ ನಾರಾಯಣ ಸ್ವಾಮಿ. ಆಲೂಗಡ್ಡೆ ಬೆಳೆ ಇಕ್ಕಿದ್ದೀರಿ, 1 ಎಕರೆ ಬೆಳೆ ಇಕ್ಕಿದ್ದೀರಿ. ಮಾಡಿದಿರಿ 1,25,000 30,000 ಮಾಡಿದಿರಿ. ಇನ್ನೊಂದು ತಿಂಗಳಿರ್ಬೇಕಷ್ಟೇ. ಬೆಂಕಿ ಹಚ್ಚೆ ಸುಟ್ಟೋಗ್ಯದ ನೋಡಿ, ಎಕ್ಸ ಸುಟ್ಟೋಗಿದೆ, ಪೈಪು ಸುಟ್ಟೋಗ್ಯಾವೆ. ಅಲ್ಲಿ ತೆಂಗಿನ ಮರಕ್ಕೆ ಸ್ವಲ್ಪ ತಗಲಿದೆ ನೋಡಿ. ಗಿಡಗಳು ಎಕ್ಸ ಒಂದು 3 ಲೈನ್ 4 ಲೈನ್ ಗಿಡ ಹೋಗ್ಯಾವೆ. ಅದಕ್ಕೆಲ್ಲ ಕಷ್ಟ ತಾನೆ. ರೈತರ ಬಾಧೆ ಏನು ಅಂತ ಅವ್ರಿಗೂ ಗೊತ್ತಾನೆ, ರೈತರ ಕಷ್ಟ ರೈತರಿಗೆ ಗೊತ್ತು. ನೋಡಿ, ಕೂಲರ್ನ ಇಷ್ಟು ಜನ ಇಕ್ಕಿದ್ದೀರಿ, ಇಲ್ಲಿ ಎಕ್ಸ ಕೋತಿಗಳು ಆಡಕ್ಕೆ 2 ಕೂಲರ್ ಇಕ್ಕಿದ್ದು ಡೈಲಿನೂ. ಎಷ್ಟು ತೊಂದರೆ ಆಗುತ್ತೆ ಯೋಚನೆ ಮಾಡಿ. ಡಿಪ್ ಪೈಪ್ಗಳು ಒಂದು 20-30 ಪೈಪ್ಗಳಾಗಿದೆ, PVC ಪೈಪ್ ಆಗಿದೆ. ಇವೆಲ್ಲ ಯಾರು ಕೊಡ್ತಾರೆ ಹೇಳ್ರಿ? ಇಲ್ಲ, ಅಕಸ್ಮಾತ್ ಇಷ್ಟು ಹೋಯ್ತು, ನಮ್ಗೆ ಬೇಜಾರಾಗ್ತಾ ಇಲ್ಲ. ಬಂದು ಅಮ್ಮ ಏನೋ ನನ್ನ ಗಂಡ ತಪ್ಪು ಮಾಡಿಬಿಟ್ಟವನೆ, ಏನೋ ಆಗಿದೆ ಹೆಚ್ಚು ಕಡಿಮೆ ಅಂತ ಬಂದು ಹೇಳ್ಬೋದಾಗಿತ್ತಲ್ಲ, ಇಷ್ಟೊತ್ತವರೆಗೂ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ ಏನು ನಮಗೆ ಗೊತ್ತಿಲ್ಲ ಏನು ಮಾಡೋಕ್ಕತ್ತದೆ? ಅಂದಹಾಗೆ ಬೈರನಾಯಕನಹಳ್ಳಿ ಗ್ರಾಮದ ಶಿವಕುಮಾರ್ ಅವರ ತಾಯಿಯ ಬಂಗಾರವನ್ನು ಅಡವಿಟ್ಟು ಸಾಲ ಮಾಡಿ ಆಲೂಗಡ್ಡೆ ಬೆಳೆಯನ್ನಿಟ್ಟಿದ್ರು. ಬೆಳೆಯೂ ಚೆನ್ನಾಗಿತ್ತು. 20 ದಿನಗಳಲ್ಲಿ ಬೆಳೆ ಕೈಗೆ ಬರ್ತಿತ್ತು. ಒಂದೆಡೆ ಬೇಸಿಗೆಯ ಹೊಡೆತ, ಇನ್ನೊಂದೆಡೆ ಸಾಲದ ಭಾರ. ಅದರ ನಡುವೆ ಬೆಳೆ ನಷ್ಟದಿಂದ ರೈತ ಶಿವಕುಮಾರ್ ಈಗ ಕಣ್ಣೀರಿನಲ್ಲಿ ಮುಳುಗಿದ್ದಾನೆ. ಈ ಘಟನೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ನಮಸ್ಕಾರ, ನಮ್ಮ ಹೆಸರು ಶಿವಕುಮಾರ್ ಅಂತ, ಬೈರನಾಯಕನಹಳ್ಳಿ ನಮ್ಮೂರು. ಯುವ ರೈತರು ಸುಮಾರು 1.5 2 ಲಕ್ಷ ಬಂಡವಾಳ ಹಾಕಿದ್ರು ಆಲೂಗಡ್ಡೆಗೆ ನಮ್ಮೂರಲ್ಲೇ. ಏನಾಗಿದೆ ಅಂದರೆ, ಬೆಳೆ ಇಕ್ಕಿದ್ದೀರಿ, ಪಕ್ಕದ ತೋಟದವ್ರು ಬಂದಿದ್ದಾರೆ, ಬೆಂಕಿ ಇಟ್ಟಿದ್ದಾರೆ. ನಾವು ಇಲ್ದಿದ್ದ ಬಂದು ಬೆಂಕಿ ಇಟ್ಟಿದ್ದಾರೆ. ಅಟ್ಲೀಸ್ಟ್ ನಮಗೊಂದು ಮಾತು ಹೇಳಿದರೆ ನಾವೇನೋ ಬೇರೆ ವ್ಯವಸ್ಥೆ ಮಾಡ್ಕೊತಾ ಇದ್ರಿ. ಈ ಥರ ಬೆಂಕಿ ಇಟ್ಟು ಇಲ್ಲಿ ನೋಡ್ರಿ ಎಲ್ಲ ಒಣಗೋಗಿದೆ. ಆಲೂಗಡ್ಡೆ ನೋಡಿ ಇನ್ನೆಲ್ಲ ಈ ಸ್ಟೇಜಲ್ಲಿದೆ. ಇನ್ನೆಲ್ಲ 20 ದಿನಕ್ಕೆ ನಮ್ಮದು ಆಲೂಗಡ್ಡೆ ಅಗಿಬೇಕಾಗಿತ್ತು. ನೋಡಿ ಈ ಥರ ಮಾಡಿದ್ದಾರೆ. ಈ ಥರ ಎಷ್ಟು 1.5 2 ಲಕ್ಷ ಖರ್ಚಾಗಿದೆ. ಎಲ್ಲ ಸಾಲ ಮಾಡಿರೋದು. ನಾವು ಮಾರ್ಕೆಟಲ್ಲಿ ಕೆಲಸ ಮಾಡೋದು, ಮೂಟೆ ಹೊತ್ತು ಜೀವನ ಮಾಡ್ತಾ ಇರೋದು ನಾವು. ನಾನು ಬೆಳೆ ಇಕ್ಕೋದು ಬೇಡ ಅಂತ ನಮ್ಮ ಮನೇಲಿ ಹೇಳಿದೆ. ಈ ಥರ ಎಲ್ಲ ಮಾಡ್ತಾರೆ ಪಕ್ಕದಲ್ಲಿ, ಸರಿ ಇಲ್ಲ, ಬೇಡ, ಯಾವುದೇ ಕಾರಣಕ್ಕೂ ಬೆಳೆ ಇಕ್ಕೋದು ಬೇಡ, ಹಾಳಾಗೋಗಲಿ, ನಮ್ಮ ಜಮೀನು ನಮ್ಮ ಹತ್ರ ಇರ್ತದೆ, ಎಲ್ಲೂ ಹೋಗಲ್ಲ, ಬೇಡ ಅಂತ ಹೇಳಿದೆ. ನಮ್ಮ ಅಮ್ಮವರು ಇದೊಂದು ಸರಿ ಹಂಗೆ ಮಾಡಿಬಿಡೋಣಪ್ಪ, ಏನೋ ಬಾಧೆ ಬಿದ್ದು ಬೆಳೆ ಇಕ್ಬಿಡು ಅಂತಂದರು. ಸಾಲ ಮಾಡಿ ಬೆಳೆ ಇಟ್ಟೆ. ನೋಡಿ ಈ ಥರ ಮಾಡಿದ್ದಾರೆ ಪಕ್ಕಗಳಲ್ಲಿ. ಈ ಥರ ಮಾಡ್ಬೋದಾ ನೀವೇ ಹೇಳಿ ದಯವಿಟ್ಟು.
ನೀವೇನಾರ ಪರಿಹಾರ ಕೊಡಿಸಿ ನಮಗೆ. ನೋಡಿ ಸುಮಾರು ಒಂದು 20,000-30,000 ಸಾವಿರ ಲಾಸ್ ಆಗಿದೆ ಆಲೂಗಡ್ಡೆಯಲ್ಲಿ. ಮತ್ತು ಟ್ರಿಪೈಪ್ ಹಾಕೋದು ಎಕ್ಸ್ಟ್ರಾ ಆಗಿದ್ದು ಪಕ್ಕದಲ್ಲಿ ಇಟ್ಟಿದ್ರಿ ಗೆಣ್ಮೆಯಲ್ಲಿ. ಇನ್ನು ಮನೆಗೆ ಎತ್ಕೊಡೋಕೆ ನಮ್ಮ ಸ್ಥಳಾವಕಾಶ ಇಲ್ಲ ಮನೆ ಹತ್ರ. ಇಲ್ಲೇ ಯಾರು ಎತ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು 20,000-30,000 ಸಾವಿರ ಡ್ರಿಪ್ ಪೈಪ್ಗಳು ಮತ್ತು PVC ಪೈಪ್ಗಳು ಇಟ್ಟಿದ್ರಿ. ಇಟ್ಟರೆ ಅದು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನಾವು ಎಲ್ಲ ಸಾಲ ಮಾಡಿ ಎಲ್ಲ ಮಾಡಿರೋದು, ಈ ಥರ ಮಾಡಿದ್ದಾರೆ ನೋಡಿ. ಗಡ್ಡೆ ಬೇರೆ ಹಿಂಗಿದೆ. 1.5-2 ಲಕ್ಷ ಬರುತ್ತೆ ಅಂದ್ಕೊಂಡ್ರೆ ಒಂದು 300-350 ಮೂಟೆ ಬರುತ್ತೆ ಅಂದ್ಕೊಂಡ್ರಿ. ನೋಡಿ ಈ ಥರ ಮಾಡಿದರೆ ಒಂದು 50-60 ಮೂಟೆ ಹೋಗುತ್ತೆ. ಏನು ಮಾಡೋದು ದಿಕ್ಕೆ ತೋರಿಸ್ತಾ ಇಲ್ಲ ನಮಗೆ. ನೋಡಿ ಈ ಥರ ಆಗಿದೆ. ಏನು ಮಾಡಬೇಕು ಈಗ? ಕೊಡ್ತೀರಿ ಕಂಪ್ಲೇಂಟ್ ಕೊಡಬೇಕು. ಈಗ ಕೊಡ್ತೀರಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾರು ರೈತರಿಗೆ ಈ ಥರ ಮೋಸ ಆಗಬಾರ್ದು. ಪಕ್ಕಗಳಲ್ಲಿ ಅಕ್ಕಪಕ್ಕ ಚೆನ್ನಾಗಿರ್ತಾರೆ ಅಂತೇಳಿ ನಾವು ಈ ಥರ ಮಾಡಿದ್ರಿ. ನೋಡಿ ಈ ಥರ ಮಾಡಿದ್ದಾರೆ. ಏನು ಮಾಡೋದು ಹೇಳ್ರಿ, ನೀವೇ ಹೇಳ್ರಿ. ದಯವಿಟ್ಟು ನೀವೇ ಏನಾನ ಪರಿಹಾರ ಕೊಡಿಸ್ರಿ ನಮಗೆ. ಹೋಗ್ತೀರಿ ಸ್ಟೇಷನಲ್ಲಿ, ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಒಂದು ಕೊಡ್ತೀರಿ. ನಾವು ನೆನ್ನೆ ಆಗಿರೋದು, ಆ್ಯಕ್ಚುಲಿ ಇದು ನೆನ್ನೆ ಆಗಿರೋದು ಇವತ್ತು ನಾವು ಎಚ್ಚೆತ್ಕೊಂಡಿರೋದು. ಅಂದರೆ ಅವರು ಬಂದು ಕೇಳ್ತಾರೇನೋ ನಮ್ಮನ್ನೊಂದು ಮಾತು, ಏನೋ ಹಿಂಗೆ ಆಗೈತೆ, ತಪ್ಪಾಯಿತು, ಪಕ್ಕಗಳಲ್ಲಿ ಆಗಬಾರ್ದಾಯಿತು ಆಗೋಗಿದೆ, ಏನೋ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ ಅಂದ್ಕೊಂಡಿದ್ರಿ ನಾವು. ಅವ್ರು ಏನು ಹೇಳಿಲ್ಲ, ಏನು ಕೇಳಲಿಲ್ಲ. ನಾವು ಅಟ್ಲೀಸ್ಟ್ ಒಂದು ಮಾತು ಕೇಳಿದ್ರಿ, ನೋಡಮ್ಮ ಈ ಥರ ಮಾಡಿದ್ದಾರೆ ನಿಮ್ಮ ಯಜಮಾನರು, ಈ ಥರ ಮಾಡಬಾರ್ದಾಯ್ತಲ್ಲ ಹೆಂಗೆ ಅಂತಂದು ಕೇಳಿದ್ರೆ, ನೀವು ಯಾರು ಬೆಳೆ ಇಟ್ಟರು ಅಂತ ಥರ ಧಮಕಿ ಹಾಕೋ ಥರ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೋಗಲೇಬೇಕು, ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಿ. ಕಂಪ್ಲೇಂಟ್ ಕೊಡ್ತೀರಿ ಸರ್. ಒಟ್ಟಾರೆ ರೈತನ ಆಲೂಗಡ್ಡೆ ತೋಟಕ್ಕೆ ಹೊಟ್ಟೆ ಕಿಚ್ಚಿಗೆ ಬೆಂಕಿ ಹಚ್ಚಿದ್ರಾ ಅಥವಾ ನಿರ್ಲಕ್ಷ್ಯದಿಂದ ರೈತನ ಬದುಕು ಸುಟ್ಟು ಹೋಗಿದೆಯಾ? ಸತ್ಯ ಏನು ಅಂತ ಆ ದೇವರೇ ಬಲ್ಲ. ಇನ್ನು ನಷ್ಟಕ್ಕೆ ಒಳಗಾಗಿ ಕಂಗಾಲಾಗಿರುವ ರೈತನಿಗೆ ಸರ್ಕಾರದಿಂದ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಅತ್ಯಂತ ಭೀಕರ ಹಾಗೂ ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಪೊಲೀಸರು ಅಪರಿಚಿತ ಶವದ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಯನಮರೇಪಲ್ಲಿ ಕ್ರಾಸ್ ಬಳಿ ಕುರಿ ಮೇಯಿಸಲು ಹೋಗಿದ್ದ ಕುರಿಗಾಯಿಗಳಿಗೆ ಈ ಶವ ಮೊದಲು ಕಾಣಿಸಿಕೊಂಡಿದೆ. ತಕ್ಷಣವೇ ಅವರು ಶ್ರೀನಿವಾಸಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮೃತ ವ್ಯಕ್ತಿಯ ಮುಖದ ಮೇಲಿನ ಚರ್ಮ ಸಂಪೂರ್ಣವಾಗಿ ಇಲ್ಲದ ಕಾರಣ ಶವವನ್ನು ಗುರುತಿಸುವುದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮೃತ ವ್ಯಕ್ತಿಗೆ ಅಂದಾಜು 35-40 ವರ್ಷ ವಯಸ್ಸಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಮುಖದ ಚರ್ಮ ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದು ಉದ್ದೇಶಪೂರ್ವಕ ಕೊಲೆಯೇ, ಗುರುತಿಸಬಾರದೆಂದು ಹಂತಕರು ಮುಖದ ಮೇಲಿನ ಚರ್ಮ ಸುಲಿದಿದ್ದಾರೆಯೇ ಅಥವಾ ಮೃತದೇಹ ಹಳೆಯದಾಗಿ ಪ್ರಾಣಿಗಳು ಈ ರೀತಿ ಮಾಡಿದ್ದಾವೆಯೇ ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಸದ್ಯಕ್ಕೆ ಶ್ರೀನಿವಾಸಪುರ ಪೊಲೀಸರು ಶವವನ್ನು ವಶಕ್ಕೆ ಪಡೆದಿದ್ದು ಮೃತರ ವಾರಸುದಾರರ ಪತ್ತೆಗೆ ತನಿಖೆ ಚುರುಕುಗೊಳಿಸಿದ್ದಾರೆ. ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ನಾಪತ್ತೆ ಪ್ರಕರಣಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದೆ. సిక్కిపోయినాడు మగ ముందు
ಎನ್ಎಂ ಸುರೇಶ್, ಎಂಎಂ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082
ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಚಿಕನ್ ಪ್ರಿಯರಿಗೆ ಪರಿಚಿತವಾಗಿರುವ BBQ ಚಿಕನ್ ಸ್ಪೆಷಾಲಿಟಿ ಹೋಟೆಲ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡಿರುವ ಘಟನೆ ನಡೆದಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಇರಿಯಾಸ್ ಶೋರೂಮ್ ಎದುರುಗಡೆ ಇರುವ BBQ ಚಿಕನ್ ಸ್ಪೆಷಾಲಿಸ್ಟ್ ಹೋಟೆಲ್ 2 ದಿನಗಳಿಂದ ಮುಚ್ಚಿದ್ರು. ಹೋಟೆಲ್ ಮಾಲೀಕ ಕೆಲಸದ ಹುಡುಗರು ಊರುಗಳಿಗೆ ಹೋಗಿದ್ದರು. ಈ ಸಂದರ್ಭದಲ್ಲೇ ಹೋಟೆಲ್ನ ಫ್ರಿಡ್ಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಇದ್ದಕ್ಕಿದ್ದಂತೆ ಧಗಧಗನೆ ಬೆಂಕಿ ಹೊತ್ತಿಕೊಂಡಿದೆ. ಹೋಟೆಲ್ನೊಳಗಿಂದ ಹೊಗೆ ಮತ್ತು ಬೆಂಕಿಯ ಜ್ವಾಲೆ ಕಾಣುತ್ತಿದ್ದಂತೆ ಸ್ಥಳೀಯರು ಆತಂಕಗೊಂಡು ಕಂಗಾಲಾದರು. ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಭಾರೀ ಶ್ರಮದ ನಂತರ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಆದರೆ ಅಷ್ಟರೊಳಗೆ ಹೋಟೆಲ್ನೊಳಗಿದ್ದ ಫ್ರಿಡ್ಜು, ಚಿಕನ್ ಸಂಗ್ರಹಣೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸೇರಿದಂತೆ ಹಲವಾರು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಹೋಟೆಲ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ಬೆಂಕಿ ಹತ್ತಿಕೊಂಡು ಉರಿದಿದ್ದು ಭಾರೀ ಹಾನಿಯಾಗಿದೆ. ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಫ್ರಿಡ್ಜ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಉಂಟಾಗಿದೆ ಎಂಬ ಶಂಕೆ ವ್ಯಕ್ತಪಡಿಸಿದ್ದು, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನುವುದು ನಿರಾಳ ಸಂಗತಿಯಾಗಿದೆ. ಅಕಸ್ಮಾತ್ ಆಗಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರೂಪಾಯಿ ಮಾಲೀಕರಿಗೆ ನಷ್ಟಕ್ಕೆ ಕಾರಣವಾಗಿದ್ದು, ವಾಣಿಜ್ಯ ಕಟ್ಟಡಗಳಲ್ಲಿ ವಿದ್ಯುತ್ ಸುರಕ್ಷತೆ ಎಷ್ಟು ಅಗತ್ಯ ಅನ್ನೋದನ್ನು ಈ ಘಟನೆ ನೆನಪಿಸಿದೆ.
ಆಗಿದೆ ಅಂತ. ಬರ್ತದೆ. ನನ್ನ ಹೆಸರು ಸುಚಿತ್ರಾ ಅಂತ, ನಮ್ಮೂರು ಗುಡಿಬಂಡೆ. ಹೋಟ್ಲು BB ರೋಡು ಆಪೋಸಿಟು ಗಿರಿಯಾಸ್ ಬರುತ್ತೆ. 3 ಬಾರ್ಬಿಕ್ಯೂ ಅಂತ ನಮ್ಮ ಹೋಟ್ಲ್ ಹೆಸರು. ಹುಡುಗರು ಲೀವಲ್ಲಿದ್ದರು, ಅದಕ್ಕೆ ನಾನು ಎಲ್ಲ ಬಂದ್ ಮಾಡ್ಕೊಂಡು ಹೋಗಿದ್ದೆ. ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೆ. ಅದು ಫ್ರಿಡ್ಜ್ ಮಾತ್ರ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸರ್. ಅದಕ್ಕಿಂತ ಫ್ರಿಡ್ಜ್ ಒಂದು ಹೋಗಿದೆ, ಒಳಗಡೆ ಇನ್ನು ಅದು ಪಾಲಿಕಾರ್ಬೋನೇಟ್ ಶೀಟು ಅದು ರೀಪ್ಲೇಸ್ ಮಾಡಿಸ್ಬೇಕು. ಇನ್ನು ಅಷ್ಟೇ ಸರ್. ಅಷ್ಟೊತ್ತಿಗೆ ಇವ್ರು ಬಂದು ನಮ್ಮ ಫ್ರೆಂಡು ಎಲ್ಲ ಇದು ಮಾಡಿದ್ರು. ನಾವು ಮೂವರು ಗ್ರ್ಯಾಜುಯೇಟ್ಸು ಸೇರ್ಕೊಂಡು ಮಾಡಿರೋದು. 3 BBQ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 3 ಮೇನ್ ಬ್ರ್ಯಾಂಚಸ್ ಇದೆ ನಮ್ಮದು. ಇದು 2ನೇ ಬ್ರ್ಯಾಂಚ್ ಚಿಕ್ಕಬಳ್ಳಾಪುರ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ. ಹುಡುಗ ಸಿಕ್ ಲೀವಲ್ಲಿದ್ದ, ಅದಕ್ಕೆ ನಾವು ಈ ಕಡೆ ಬರಲಿಲ್ಲ. ನಮ್ಮದು ಗುಡಿಬಂಡೆ, ದೂರದಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಷ್ಟೇ ಸರ್. 2 ಡೇಸ್ ಆಯ್ತು ಅಷ್ಟೇ ಸರ್. ಇವತ್ತು ಹುಡುಗ ಬರ್ತೀನಿ ಅಂದಿದ್ದ, ಅದಕ್ಕೆ ಹಿಂಗೆ ಬಂದೆ. ನಮಗೆ ಶಶಿ ಅಂತ ಇದ್ದರು, ಅವ್ರು ಇನ್ಫಾರ್ಮ್ ಮಾಡಿದ್ರು. ಇಲ್ಲಿ ಪಕ್ಕದ ಬಿಲ್ಡಿಂಗ್ ಅವರು ಕಾಲ್ ಮಾಡಿದ್ರು. ಕಷ್ಟಪಟ್ಟು ಮಾಡಿರೋದು ಸರ್, ಬೇಜಾರಾಗುತ್ತೆ. ಬಟ್ ನೋ ಪ್ರಾಬ್ಲಮ್, ನಾವು ಇದನ್ನು ಚಾಲೆಂಜಾಗಿ ತಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪಕ್ಷಾತೀತವಾಗಿ ಸರ್ವ ಸದಸ್ಯರು ತೃಪ್ತಿ ವ್ಯಕ್ತಪಡಿಸಿದರು. ಅಲ್ಲ ಸರ್, ಈಗ ಅಪ್ಡೇಟೆಡ್ ವರ್ಷನ್ಸ್ ಬರ್ತಾ ಇರ್ತಲ್ವಾ, ಈಗ ಎಂಟ್ರಿ ಮಾಡಿಸ್ಕೊಂಡು ತಗೊಂಡೋಗಿ ಓದ್ಕೊಂಡ್ಬಿಟ್ಟು ಮತ್ತೆ ತಂದಲ್ಲಿ 2021ರಿಂದ 2026ರ ತನಕ ಆಡಳಿತ ಮಂಡಳಿಯ ಸದಸ್ಯರ ಅವಧಿ ಇಂದಿಗೆ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಸೇರಿ ಪಂಚಾಯಿತಿಯ ವ್ಯಾಪ್ತಿಗಾಗಿ ಬರುವ ಗ್ರಾಮಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂಲಭೂತವಾಗಿ ಕುಡಿಯುವ ನೀರು ಪೂರೈಕೆ, ರಸ್ತೆ ಚರಂಡಿ ನಿರ್ಮಾಣ, ವಿದ್ಯುತ್ ದೀಪಗಳ ಅಳವಡಿಕೆ, ಕೃಷಿಗೆ ಪೂರಕವಾಗಿ ಯೋಜನೆಗಳ ಅನುಷ್ಠಾನ, ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೈರ್ಮಲ್ಯ ಕಾಪಾಡಲು 4 ಗ್ರಾಮ ಪಂಚಾಯಿತಿಗಳಿಗೆ ಒಳಗೊಂಡಂತೆ ಬಹುಗ್ರಾಮ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ, ಹಾಗೆಯೇ ಮಲ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಥಾಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇದರ ಮೂಲಕ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಗೊಬ್ಬರ ವಿತರಣೆ ಮಾಡುವ ಯೋಜನೆಯನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗಿದೆ. ನರೇಗಾ ಯೋಜನೆಯ ಮೂಲಕ ಪ್ರತಿಯೊಂದು ಗ್ರಾಮಗಳಿಗೆ ವಿಭಿನ್ನ ವಿಶಿಷ್ಟ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದು ತೃಪ್ತಿ ತಂದಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ರಾಜಕಾರಣವನ್ನ ಮಾಡದೆ ಒಂದು ಕುಟುಂಬದ ಸದಸ್ಯರಾಗಿ ಎಲ್ಲಾ ಸದಸ್ಯರು ಕಾರ್ಯನಿರ್ವಹಿಸಿ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅದಕ್ಕಾಗಿ ಎಲ್ಲಾ ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವಜ್ರೇಶ್ ಕುಮಾರ್ ಅಂತ, ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ 2021ರಿಂದ 2026ರವರೆಗೆ ಏನು ಸದಸ್ಯರ ಅಧಿಕಾರಾವಧಿ ಇತ್ತು, ಇವತ್ತಿಗೆ ಕೊನೆಗೊಳ್ತಾ ಇದೆ. ಇವತ್ತಿನ ದಿನದಲ್ಲಿ ಈ ಒಂದು ಟರ್ಮಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವತೋನ್ಮುಖ ಅಭಿವೃದ್ಧಿಗೆ ಏನೇನು ಕಾಮಗಾರಿಗಳು ಬೇಕೋ ಆ ಥರದ ಕಾಮಗಾರಿಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಿಯಾರಿಟಿ ವೈಸ್ ಅದನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ, ಮುಕ್ತಾಯಗೊಳಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮೊದಲ ಆದ್ಯತೆಯಾಗಿ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಶಾಲಾ ಕಾಂಪೌಂಡ್ಗಳಾಗಿರ್ಬೋದು, ಸುಮಾರು ಕಡೆ ಅಡುಗೆ ಕೋಣೆಗಳು ದುರಸ್ತಿಯಲ್ಲಿದ್ವು, ಆ ಥರದ ಅಡುಗೆ ಕೋಣೆಗಳನ್ನು ಡೆಮೋಲಿಷನ್ ಮಾಡಿಸಿ ಹೊಸ ಅಡುಗೆ ಕೋಣೆಗಳು ನಿರ್ಮಾಣ ಮಾಡಿದ್ದೀವಿ. ಇನ್ನೂ ಒಂದು 3 ಅಡುಗೆ ಕೋಣೆಗಳು ಕಾಮಗಾರಿಗಳು ಆನ್ಗೋಯಿಂಗ್ ಇದ್ದಾವೆ, ನಡೀತಾ ಇದ್ದಾವೆ. ಮತ್ತು ಶಾಲಾ ಕಾಂಪೌಂಡ್ಗಳಾಗಿರ್ಬೋದು, ಅವು ಕೂಡ ಸುಮಾರು ಕಡೆ ಎಲ್ಲೆಲ್ಲಿದ್ದಾವೋ ಅವನ್ನೆಲ್ಲ ಗುರುತಿಸಿಬಿಟ್ಟು ನಾವು ಶಾಲಾ ಅಡುಗೆ ಕಾಂಪೌಂಡ್ಗಳನ್ನು ನಮ್ಮ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಶಾಲೆ ಮಕ್ಕಳ ಕ್ರೀಡೆಗೆ ಸಂಬಂಧಪಟ್ಟಂಗೆ ಕಬಡ್ಡಿ ಕೋರ್ಟು ಮತ್ತು ಖೋಖೋ ಕೋರ್ಟು, ವಾಲಿಬಾಲ್ ಕೋರ್ಟ್ಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಮತ್ತು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಡಿಜಿಟಲ್ ಲೈಬ್ರರಿ ಅರಿವು ಕೇಂದ್ರದಲ್ಲಿ ಪ್ರಾರಂಭಿಸಿದ್ದೀವಿ. ಮತ್ತು ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನು ಬುಕ್ಸ್ ಬೇಕು ಆ ಥರದ ಅಪ್ಡೇಟೆಡ್ ಬುಕ್ಸ್ ಎಲ್ಲ ಅದರಲ್ಲಿ ಸಿಗೋ ಥರ, ಮತ್ತು ಆನ್ಲೈನಲ್ಲಿ ಅವರು ಸುಮಾರು ಒಂದು 5,000 ಬುಕ್ಸನ್ನು
ಅವರು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಮಕ್ಕಳಿಗೆ ಪೇಪರ್ ಓದೋದಕ್ಕೆ ಮತ್ತು ಅರಿವು ಕೇಂದ್ರದಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಅಂದರೆ ಇಂಡೋರ್ ಸ್ಪೋರ್ಟ್ಸ್ ಏನಿದೆವೋ ಕೇರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಆ ಥರ ಒಳ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಿರೋ ಗೇಮ್ಸನ್ನು ಆಡೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ದೀವಿ. ಶಾಲಾ ಸಮಯ ಮುಗಿದ ನಂತರ ಮಕ್ಕಳು ಲೈಬ್ರರಿಗೆ ಬಂದು ಎವ್ರಿ ಡೇ ಏನು ಮಾಡ್ತೀರೋ ಅವ್ರಿಗೆ ಗೇಮ್ಸ್ ಆಡೋದಾಗಲಿ, ಬುಕ್ಸನ್ನು ಓದೋದಾಗಿರ್ಬೋದು, ಈ ರೀತಿ ಒಂದು ಅಭ್ಯಾಸವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವತ್ಥಮ್ಮ, ಉಪಾಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಎನ್ ಗೋಪಾಲ ರೆಡ್ಡಿ, ಲಕ್ಷ್ಮಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ: ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ: ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP,
ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಪೊಲೀಸರ ಕುಟುಂಬಗಳ ಆರೋಗ್ಯ ಕಾಳಜಿಗೆ ಕೈಗೊಂಡಿರುವ ಸಿದ್ವಿನ್ ಆಸ್ಪತ್ರೆಯ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಮಹಿಳಾ ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜನರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ನೀಡಿ ಹೆಸರುವಾಸಿಯಾಗಿದ್ದ ಮಂಜುನಾಥ್ ಆಸ್ಪತ್ರೆ ಈಗ ಸಿದ್ವಿನ್ ಆಸ್ಪತ್ರೆ ಎಂಬ ಹೆಸರಿನಲ್ಲಿ ಹೈಟೆಕ್ ಆಸ್ಪತ್ರೆಯಾಗಿದೆ. 6 ತಿಂಗಳ ಹಿಂದೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮುಖಾಂತರ ಲೋಕಾರ್ಪಣೆಗೊಂಡಿತ್ತು. ಅಂದಿನಿಂದ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಸಿದ್ವಿನ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸಾವಿತ್ರಿ ಅವರ ಜನ್ಮದಿನದ ಅಂಗವಾಗಿ ಸಾಮಾಜಿಕ ಸೇವೆಯಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಂಬಂಧಿಕರಿಗೆ ಕ್ಯಾನ್ಸರ್ ತಪಾಸಣಾ ಉಚಿತ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾನ್ಸರ್ ತಜ್ಞ ವೈದ್ಯರು ಈ ಶಿಬಿರದಲ್ಲಿ ಭಾಗವಹಿಸಿ ಮಹಿಳಾ ಪೊಲೀಸ್ ಸಿಬ್ಬಂದಿಯೊಂದಿಗೆ ನೇರ ಸಮಾಲೋಚನೆ ನಡೆಸಿದರು. ಜನರಲ್ ಟೆಸ್ಟ್, ಪ್ಯಾಪ್ ಸ್ಮಿಯರ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, FNAC ಪರೀಕ್ಷೆಗಳು ಸೇರಿದಂತೆ ಹಲವಾರು ಉಚಿತ ತಪಾಸಣೆಗಳನ್ನು ನಡೆಸಲಾಯಿತು. ಶಿಬಿರದಲ್ಲಿ ಮುಖ್ಯವಾಗಿ ಸ್ತನಗಳ ಕ್ಯಾನ್ಸರ್ ಹಾಗೂ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಾಗಿದ್ದು, ಮುಂಚಿತ ತಪಾಸಣೆಯ ಮಹತ್ವದ ಬಗ್ಗೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ನಮಸ್ಕಾರ. ನಾನು ಡಾಕ್ಟರ್ ಮೇಘನಾ ಅರುಣ್ ಕುಮಾರ್, ಸಿದ್ವಿನ್ ಆಸ್ಪತ್ರೆಯ MD. ಇವತ್ತು ಫೆಬ್ರವರಿ 5 ಡಾಕ್ಟರ್ P. ಸಾವಿತ್ರಿ ಮೇಡಮ್ ಅವರ ಬರ್ತ್ ಆ್ಯನಿವರ್ಸರಿ. ಅದು 68ನೇ ಬರ್ತ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಇವತ್ತು ಫೌಂಡರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಫಸ್ಟ್ ಲೈನ್ ವಾರಿಯರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆಯರನ್ನ ಕ್ಯಾನ್ಸರ್ ಸ್ಕ್ರೀನಿಂಗ್ನ ತಪಾಸಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೇನ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು 2 ಕ್ಯಾನ್ಸರ್. ಯಾವುದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಅಂದರೆ ಸ್ತನ ಕ್ಯಾನ್ಸರ್, ಮತ್ತು ಇದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್. ಇವೆರಡೂ ಕೂಡ ಮುಂಚಿತವಾದ ಸ್ಟೇಜ್ನಲ್ಲಿ ಕಂಡು ಬಂದರೆ ಅದು ಕಂಪ್ಲೀಟ್ಲಿ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ, ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಕ್ಯಾಂಪ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಇದೇ ಥರ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬೆಂಬಲ ಮತ್ತು ಸಹಾಯ ಸದಾ ನಮ್ಗೆ ಇರಲಿ ಅಂತ, ನಮ್ಮ ಸಿದ್ವಿನ್ ಹಾಸ್ಪಿಟಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಅವರು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿರೋದ್ರಿಂದ ಅವರಿಗೆ ಎಲ್ಲರಿಗಿನ ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಅವ್ರ ಕೆಲಸ, ಅವರ ಆರೋಗ್ಯದ ಕಡೆ ಗಮನ ತುಂಬ ಕಡಿಮೆ. ಆಮೇಲೆ ಅದಕ್ಕೋಸ್ಕರ ಅವರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಇನ್ನು ಉಳಿದವರೆಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ ಅನ್ನೋದೊಂದು ಉದ್ದೇಶದಿಂದ ನಾವು ಇಟ್ಕೊಂಡಿದ್ದೀವಿ. ಇನ್ನು ಸಿದ್ವಿನ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸಾವಿತ್ರಿ ಅವರ ಜನ್ಮದಿನದ ಅಂಗವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಂಬಂಧಿಕರಿಗೆ ಕ್ಯಾನ್ಸರ್ ತಪಾಸಣಾ ಉಚಿತ ಶಿಬಿರಕ್ಕೆ 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭಾಗವಹಿಸಿ ಪ್ರತಿಷ್ಠಿತ ಕ್ಯಾನ್ಸರ್ ತಜ್ಞ ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ. ಸಿದ್ವಿನ್ ಆಸ್ಪತ್ರೆಯ ಸೇವೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಮಂಜುಳಾ ಅಂತ. ಇವತ್ತು ಸಿದ್ವಿನ್ ಹಾಸ್ಪಿಟ್ಲ್ ಅವರು ನಮ್ಮ
ಮಾನ್ಯ SP ಸಾಹೇಬ್ರ ಆದಂತಹ ಶ್ರೀ ಕುಶಾಲ್ ಚೌಕ್ಸಿ ಸರ್ ಅವರನ್ನು ಭೇಟಿ ಮಾಡಿ ಇವತ್ತು ಸಿದ್ಧವಿನ್ ಹಾಸ್ಪಿಟ್ಲಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ ಇದೆ, ಫ್ರೀ ಚೆಕಪ್ ಇದೆ, ಕಳಿಸ್ಕೊಡಿ ಸರ್ ಅಂತ ಕೇಳಿದಾಗ ನಮ್ಮ ಸಾಹೇಬರು ಒಪ್ಪಿ ನಮಗೆಲ್ಲನೂ ಇವತ್ತು ಸಿದ್ಧವಿನ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಬಂದು ನಾವೆಲ್ಲನೂ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಫ್ರೀ ಕ್ಯಾನ್ಸರ್ ಚೆಕಪ್ ಮಾಡಿಸ್ಕೊತಾ ಇದ್ದೀವಿ. ಇದು ಒಂದು ಸಿದ್ಧವಿನ್ ಹಾಸ್ಪಿಟ್ಲ್ ಅವ್ರದ್ದು ಒಂದು ಒಳ್ಳೆಯ ಉದ್ದೇಶ ಆಗಿದ್ದು, ಯಾಕಂದರೆ ಕ್ಯಾನ್ಸರ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಲ್ಲ, ಅದು ಒಳ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋಂತಹ ಕಾಯಿಲೆ ಆಗಿರೋದ್ರಿಂದ ಅಡ್ವಾನ್ಸ್ ಆಗಿ ಚೆಕಪ್ ಮಾಡಿಕೊಂಡ್ರೆ ಮುಂದೆ ಪ್ರಾಣ ಹಾನಿ ಆಗದೇ ಇರೋಂತಹ ಚೆಕಪ್ ಮಾಡಿಕೊಂಡು ಮುಂದೆ ಟ್ರೀಟ್ಮೆಂಟ್ ತಗೊಂಡು ಜೀವ ಉಳಿಸ್ಕೋಬೋದು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಅವರು ಒಂದು ಕ್ಯಾಂಪನ್ನು ಮಾಡಿದ್ದಾರೆ. ಈ ಥರ ಇವರು ಸಿದ್ಧವಿನ್ ಹಾಸ್ಪಿಟ್ಲ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಇದೇ ಮೊದಲ ಬಾರಿಗೆ ಕ್ಯಾನ್ಸರ್ ಚೆಕಪ್ ಅಂತೇಳ್ಬಿಟ್ಟು ಒಂದು ಶಿಬಿರ ಏರ್ಪಡಿಸಿರೋದು ತುಂಬ ಸಂತೋಷ. ಯಾಕಂದರೆ ಇವಾಗ ಅಡ್ವಾನ್ಸಾಗೆ ಚೆಕಪ್ ಮಾಡಿಕೊಂಡ್ರೆ ಮುಂದೆ ನಾವು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಮತ್ತು ಈ ಹಾಸ್ಪಿಟ್ಲವರು ಈ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಎಲ್ಲರಿಗೂ ಇದು ಮಾರ್ಗದರ್ಶನ ಆಗಲಿ. ಕ್ಯಾನ್ಸರ್ ಚೆಕಪ್ಪು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಂಸ್ಥೆ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಲಿ. ಇನ್ನು ಪೊಲೀಸರ ಆರೋಗ್ಯ ಕಾಳಜಿಗೆ ಕೈ ಜೋಡಿಸಿದ್ದ ಸಿದ್ಧವಿನ್ ಆಸ್ಪತ್ರೆಯ ಈ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಸೇವೆ ನೀಡುತ್ತಿರುವ ಆಸ್ಪತ್ರೆಯ ಈ ಪ್ರಯತ್ನ ಇತರರಿಗೆ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯೊಂದರ 10ನೇ ತರಗತಿ ವಿದ್ಯಾರ್ಥಿನಿ 5 ತಿಂಗಳ ಗರ್ಭಿಣಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ 2-3 ತಿಂಗಳಿಂದ ವಿದ್ಯಾರ್ಥಿನಿಯ ದೇಹದಲ್ಲಾದ ಬದಲಾವಣೆ ಗಮನಿಸಿ ಹಾಸ್ಟೆಲ್ನ ಮೇಲ್ವಿಚಾರಕರು ಪೋಷಕರನ್ನ ಕರೆಸಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಬೆಳಕಿಗೆ ಬಂದಿದೆ. ಈ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದರ ಬೆನ್ನಲ್ಲೇ ಪ್ರಾಂಶುಪಾಲರು ನಾಗರತ್ನಮ್ಮ, DV ಪ್ರಭಾರ ನಿಲಯ ಪಾಲಕರು ಸವಿತಾಕುಮಾರಿ BS ಇವರನ್ನು ಕರ್ತವ್ಯದಿಂದ ಅಮಾನತು ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕಾಂತರಾಜು PS ರವರು ಆದೇಶ ಹೊರಡಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಸದಸ್ಯರ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು. ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಂಯೋಜಕ ಜಾನಿ ಮಾತನಾಡಿ, ಪ್ರಚಾರ ಸಮಿತಿಯ ಪದಾಧಿಕಾರಿಗಳು ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಶಿಸ್ತಿನಿಂದ ನಿರ್ವಹಿಸಬೇಕು ಎಂದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಜಾರಿಗೆ ಬಂದ ನರೇಗಾ ಯೋಜನೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸೇರಿಸಲಾಯಿತು. ಜನರ ದುಡ್ಡು ಜನರಿಗೆ ನೀಡುವ ವಿಶಿಷ್ಟ ಯೋಜನೆ ಜಾರಿಗೆ ತರಲಾಗಿತ್ತು. ಇದೀಗ ಗ್ರಾಮೀಣ ಭಾಗದ ಜನರ ಆರ್ಥಿಕತೆಗೆ ಹೊಡೆತ ಬಿದ್ದಂತಾಗಿದೆ. 2ನೇ ಸ್ವಾತಂತ್ರ್ಯ ಹೋರಾಟದ ರೀತಿಯಲ್ಲಿ ಆಂದೋಲನ ಮಾಡಲಾಗುವುದು ಎಂದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಜಾರಿಗೆ ತಂದಂಥ ಒಂದು ವಿಶಿಷ್ಟ ಯೋಜನೆ ಮನ್ರೇಗಾ ಎನ್ನತಕ್ಕಂಥದ್ದು. ಮೊದಲು ಅದು ಕೇವಲ ನರೇಗಾ ಅಂತ ಹೇಳುವಂಥದ್ದಿತ್ತು. ನಂತರ ಅದಕ್ಕೆ ಸೂಟಬಲ್ ಹೆಸರು ಮಹಾತ್ಮ ಗಾಂಧಿದು ಎನ್ನುವಂಥ ಹೆಸರಿನ ಕಾರಣಕ್ಕಾಗಿ ಅನ್ನು ಸೇರಿಸಿ ಮನ್ರೇಗಾ ಎನ್ನುವಂಥ ಕಾಯ್ದೆಯನ್ನಾಗಿ ಮಾಡಿದರು. ಯಾಕೆ ಅಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಲಾಯಿತು ಅಂತ ಕೇಳಿದರೆ, ಮಹಾತ್ಮ ಗಾಂಧಿಯವರು ಯಾವಾಗಲೂ ಹೇಳ್ತಾ ಇದ್ರು, ಒಂದಂತ ಹೇಳಿದರೆ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆದರೆ ಇಡೀ ರಾಷ್ಟ್ರದ ಅಭಿವೃದ್ಧಿ ಆದಂತೆ ಎನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು. ಮತ್ತೊಂದು ಅವರ ಆಶಯಗಳೇನು ಅಂತಂದರೆ, ಒಂದು ಸರ್ವೋದಯ ಮತ್ತು ಗ್ರಾಮ ಸ್ವರಾಜ್ಯ, ಈ ಎರಡು ಅವರ ಸಿದ್ಧಾಂತ ಇತ್ತು. ಆ ಸಿದ್ಧಾಂತಕ್ಕೆ ಅನುಸಾರವಾಗಿ ಅವರು ಯಾವಾಗಲೂ ಹೇಳ್ತಾ ಇರ್ತಿದ್ರು, ಭಾರತವನ್ನು ರಾಮರಾಜ್ಯವನ್ನಾಗಿ ಪರಿವರ್ತನೆ ಮಾಡಬೇಕು ಎನ್ನತಕ್ಕಂಥ ಒಂದು ಚಿಂತನೆ ಅವರಲ್ಲಿತ್ತು. ಹಾಗೆ ಗಾಂಧಿಯವರ ಆಶಯಕ್ಕನುಸಾರವಾಗಿ ರಾಮರಾಜ್ಯವನ್ನು ಮಾಡಬೇಕು ಎನ್ನುವಂಥ ಪರಿಕಲ್ಪನೆಯೊಂದಿಗೆ ನಮ್ಮ ಮನಮೋಹನ್ ಸಿಂಗ್ರವರ ಸರ್ಕಾರದಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿ ಕೈಗೊಂಡಂಥ ಒಂದು ಕಾರ್ಯಕ್ರಮ.
ಅದು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂತಹ ಒಂದು ಕಾರ್ಯಕ್ರಮವಾಗಿತ್ತು. ಅದು ಈಗ ನಮಗೆ ಎಷ್ಟು ಜನ ಅದರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದರೆ ಇಡೀ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಅದು ಹಾಸು ಹೋಗಿತ್ತು. ಒಂದು ಮನುಷ್ಯನ ಶರೀರದಲ್ಲಿ ನರಗಳು ಹೇಗೆ ಕೆಲಸ ಮಾಡ್ತದೆಯೋ ಅದೇ ರೀತಿಯಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ಆ ರೀತಿಯಲ್ಲಿ ಕೆಲಸ ಮಾಡುವ, ಅಂದರೆ ನೀವು ಆಲೋಚನೆ ಮಾಡಬೇಕು, ಕೃಷಿ ಜಾಗ ಇದ್ದುಕೊಂಡು, ಜಮೀನಿದ್ದುಕೊಂಡು ಬಡವರಿಗೆ ಕೃಷಿ ಮಾಡಲಿಕ್ಕಾಗದಿದ್ದರೆ ಅದರಲ್ಲಿ ಕೃಷಿ ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕಿರುವಂಥ ಅವಕಾಶಗಳಿತ್ತು. ಅದೇ ಕೆಲಸದಲ್ಲಿ ಕೆಲಸ ಇಲ್ಲದವರಿಗೆ ಕೆಲಸ ಮಾಡಲಿಕ್ಕಿರುವ ಅವಕಾಶ ಇತ್ತು. ಮಾತ್ರ ಅಲ್ಲ, ಒಂದು ಕಡೆಯಿಂದ ಕೆಲಸ ಇಲ್ಲದಿರುವಾಗ ಇನ್ನೊಂದು ಕಡೆ ಗುಳೆ ಹೋಗುವಂಥ, ವಲಸೆ ಹೋಗುವಂಥ ಅದನ್ನು ನಿಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಅದರಲ್ಲಿ ಕೂಡ ಅವರ ಊರಲ್ಲೇ ನಿಂತುಕೊಂಡು ಆ ಒಂದು ಅಭಿಮಾನದಿಂದ, ಆತ್ಮಾಭಿಮಾನದಿಂದ ಕೆಲಸ ಮಾಡಿಕೊಂಡು ಸಂಬಳ ಪಡೆಯುವಂಥ ಅವಕಾಶಗಳು ಅದರಲ್ಲಿತ್ತು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ನರೇಗಾ ಹೆಸರನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಕಾಂಗ್ರೆಸ್ ಗ್ರಾಮೀಣ ಭಾಗದ ಜನರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಹೊರಟಿದ್ದರು. ಆದರೆ ಈಗ ವಿಜಿಬಿ ರಾಮ್ ಹೆಸರಲ್ಲಿ ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಾನು ಈ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ದಿವಂಗತ ಕೃಷ್ಣರಾಯರು, ನಂತರ RN ಲಕ್ಷ್ಮೀಪತಿಯವರ ಅಂಥ ಪ್ರಬುದ್ಧ, ಪ್ರಾಮಾಣಿಕ, ಶುದ್ಧಹಸ್ತ ರಾಜಕಾರಣಿಗಳ ನಂತರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಿಗರ್ವಿಗಳು, ಯಾವುದೇ ಕಳಂಕರಹಿತ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಾನ್ಯ ಶಿವಶಂಕರ ರೆಡ್ಡಿಯವರು. ಅವರು ಗ್ರಾಮ ಮಟ್ಟದಿಂದ ರಾಜಕಾರಣ ಮಾಡಿಕೊಂಡು ಬಂದು 5 ಬಾರಿ ಸತತವಾಗಿ ಶಾಸಕರಾಗಿ, ಮಂತ್ರಿಗಳಾಗಿ ಅತ್ಯಂತ ಶುದ್ಧಹಸ್ತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸಾಮಾನ್ಯ ಜನರಿಗೂ ಸಹ ಸ್ಪಂದಿಸುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ. ಅವರ ಕುಟುಂಬ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥ ಒಂದು ಕುಟುಂಬ ಸಹ. ಅವರು ಸರಳ ಸಜ್ಜನ ವ್ಯಕ್ತಿ. ಅವರು ಮಂತ್ರಿ ಆಗಿದ್ದಾಗ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಫೋನ್ ಕರೆ ಮಾಡಿದ್ರು ಸಹ ಸ್ಪಂದಿಸಿ ಅವರ ಕಷ್ಟಕ್ಕೆ ಒಂದು ಪರಿಹಾರವನ್ನು ಕೊಟ್ಟಂಥ ವ್ಯಕ್ತಿ ಯಾರ ಇದ್ದರೆ ಅದು ನಮ್ಮ ಶಿವಶಂಕರ ರೆಡ್ಡಿ ಅವರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಸೊಂಪಾಗಿ ಬೆಳೆದಿದ್ದ ಆಲೂಗಡ್ಡೆ ಬೆಳೆ ಹೊಟ್ಟೆ ಕಿಚ್ಚಿಗೆ ಬೆಂಕಿಗಾಹುತಿ ಆರೋಪ, ಕಂಗಾಲಾಗಿರುವ ಯುವ ರೈತ. ಅನುಮಾನಾಸ್ಪದವಾಗಿ ವ್ಯಕ್ತಿಯ ಶವ ಪತ್ತೆ, ಚರ್ಮ ಸುಲಿದ ರೀತಿಯಲ್ಲಿರುವ ಸಾವಿನ ಭೀಕರತೆ, ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಚಿಕನ್ ಸ್ಪೆಷಾಲಿಟಿ ಹೋಟೆಲ್ಗೆ ಆಕಸ್ಮಿಕ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ಗೆ ಶಂಕೆ, ವಸ್ತುಗಳೆಲ್ಲ ಬೆಂಕಿಗಾಹುತಿ. ಅಭಿವೃದ್ಧಿ ಪಥದಲ್ಲಿ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ, ಸರ್ವ ಸದಸ್ಯರ ಸಂತಸ, ಇತರರಿಗೆ ಮಾದರಿಯಾದ ಕಾರ್ಯಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.